ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ. ಹೀಗಾಗಿ ಮೈಸೂರು ಅರಮನೆ ಆವರಣದಲ್ಲಿ ಗಜಪಡೆ ಮೊಕ್ಕಾಮನ್ನ ಹೂಡಿರ್ತಕ್ಕಂಥದ್ದು ಏನು ಪ್ರತಿಯೊಂದು ದಸರಾಗೆ ಅಥವಾ ಜಂಬೂ ಸವಾರಿ ಮೆರವಣಿಗೆಗೆ ಬಂದಿರುವಂತಹ ಏನು 9 ಆನೆಗಳಿದೆ. ಈ 9 ಆನೆಗಳಲ್ಲೂ ಕೂಡ ಸಾಕಷ್ಟು ವಿಶಿಷ್ಟವನ್ನು ಒಂದೊಂದು ಆನೆ ಹೋಲ್ತದೆ. ಅದರಲ್ಲಿ ಸಾಕಷ್ಟು ಆಕರ್ಷಣೆ ಆಗ್ತಕ್ಕಂಥದ್ದು ಕಂಜನ್ ಎನ್ನುವ ಆನೆ ಏನಿದೆ ಇದು ತನ್ನ ಹೆಸರಿನಿಂದಲೇ ಸಾಕಷ್ಟು ವೈಶಿಷ್ಟ್ಯವನ್ನು ಅಥವಾ ತನ್ನ ಒಂದು ಏನು ಈ ಒಂದು ಹೆಸರೇನಿದೆ ಅದೇ ಸಾಕಷ್ಟು ಕುತೂಹಲ ಮೂಡಿಸುತ್ತೆ ಹಾಗೂ ಎಲ್ಲರನ್ನು ಕೂಡ ಆಕರ್ಷಣೆ ಮಾಡ್ತದೆ. ಹೀಗಾಗಿ ಈ ಆನೆಯನ್ನು ನೀವು ಗಮನಿಸ್ಬೋದು, ಸಾಕಷ್ಟು ಒಂದು ದೊಡ್ಡ ಮಟ್ಟದ ಮೈಕಟ್ಟಿದೆ ಹಾಗೂ ಏನು ಈ ದಂತಗಳಿದೆ ಇದು ನೋಡುಗರನ್ನು ಸಾಕಷ್ಟು ಆಕರ್ಷಣೆ ಮಾಡುತ್ತೆ ಹಾಗೂ ಇದೊಂದು ಸೌಮ್ಯ ಸ್ವಭಾವದ ಆನೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ 2ನೇ ಬಾರಿ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತಾ ಇದೆ. 2014ನೇ ಇಸ್ವಿಯಲ್ಲಿ ಹಾಸನದಲ್ಲಿ ಈ ಒಂದು ಆನೆಯನ್ನು ಸೆರೆಯನ್ನು ಹಿಡಿಯಲಾಗುತ್ತೆ. ಈ ಒಂದು ಆಸನದಲ್ಲಿ ಸೆರೆ ಹಿಡಿದ ನಂತರ ಇದನ್ನು ಪಳಗಿಸಿ ಈಗ ಪ್ರಸ್ತುತವಾಗಿ ದುಬಾರೆ ಕ್ಯಾಂಪ್ನಲ್ಲಿ ಈ ಆನೆ ವಾಸ್ತವ್ಯವನ್ನು ಹೂಡಿದೆ. ಈ ಒಂದು ಆನೆಯನ್ನು ಮಾವುತ ವಿಜಯ ಹಾಗೂ ಕಾವಾಡಿ ಆಗಿರುವಂತಹ ಕಿರಣ್ ಏನಿದ್ದಾರೆ ಇವರಿಬ್ಬರು ಕೂಡ ಈ ಒಂದು ಆನೆಯನ್ನು ಪಳಗಿಸಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಆನೆ ಏನಿದೆ ಇದು ಸಾಕಷ್ಟು 2ನೇ ಬಾರಿ ದಸರಾದಲ್ಲಿ ಭಾಗಿಯನ್ನು ಆಗ್ತಾ ಇರ್ತಕ್ಕಂಥದ್ದು. ಈ ಸಂಪೂರ್ಣವಾಗಿ ಇದರ ದೇಹವನ್ನು ನೋಡ್ಬೋದು. ಭವಿಷ್ಯದ ಅಂಬಾರಿಯನ್ನು ಹೊರುವಂತಹ ಆನೆಗಳ ಸಾಲಿನಲ್ಲಿ ಕಂಜನ್ ಆನೆ ಕೂಡ ಒಂದು. ಹೀಗಾಗಿ ತನ್ನ ಹೆಸರಿನ ಮೂಲಕ ಆಕರ್ಷಣೆಯನ್ನು ಜನರ ಜೊತೆಗೆ ತನ್ನ ನಡೆಯ ಮೂಲಕ ಕೂಡ ಇದು ಸಾಕಷ್ಟು ಆಕರ್ಷಣೆಯನ್ನು ಪಡ್ತಾ ಇರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಕಳೆದ 3-4 ದಿನಗಳಿಂದನೂ ಕೂಡ ಕಂಜನ್ ಆನೆ ಏನು ತಾಲೀಮಿನಲ್ಲಿ ಭಾಗಿಯಾಗಿಲ್ಲ. ಹೀಗಾಗಿ ಸಾಕಷ್ಟು ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನು ಮಾಡ್ತಿದ್ರು, ಕಂಜನ್ ಆನೆ ಯಾಕೆ ಭಾಗಿಯಾಗ್ತಿಲ್ಲ ಅಂತೇಳಿ. ಏನು ಅರಮನೆಗೆ ಬಂದಂಥ ಸಂದರ್ಭದಲ್ಲಿ ಕಲ್ಲಿನ ಒತ್ತು ಅಂತ ಏನು ಹೇಳ್ತಾರೆ ಆಯಿಂದಾಗಿ ಬಲಗಾಲಿಗೆ ಸಾಕಷ್ಟು ಏನು ನೋವಾಗಿತ್ತು. ಹೀಗಾಗಿ ಭಾಗಿ ಆಗಿರಲಿಲ್ಲ. ಆದರೆ ಈಗ ಸಂಪೂರ್ಣವಾಗಿ ಆರೋಗ್ಯವಾಗಿ ಈ ಒಂದು ಆನೆ ಇದೆ. ಈ ಆನೆಯ ಮತ್ತೊಂದು ವೈಶಿಷ್ಟ್ಯ ಏನಂತಂದರೆ ಹುಲಿ ಕಾರ್ಯಾಚರಣೆ ಹಾಗೂ ಕಾಡಾನೆ ಕಾರ್ಯಾಚರಣೆದಲ್ಲೂ ಕೂಡ ಅಭಿಮನ್ಯುಗೆ ಸಾಥ್ ಕೊಡುವಂತಹ ಕಂಜನ್ ಆನೆ ಅಂತ ಹೇಳ್ಬೋದು. ಹೀಗಾಗಿ ಅಭಿಮನ್ಯು, ಭೀಮಾ ಈ ಥರ ಆನೆಗಳೇನಿದೆ ಆ ಒಂದು ಆನೆಗಳ ಸಾಲಿನಲ್ಲೇ ಕಂಜನ್ ಆನೆ ಕೂಡ ನಿಲ್ತದೆ. ಹೀಗಾಗಿ ದಸರಾ ಸಂದರ್ಭದಲ್ಲಿ ಏನು ಅಂಬಾರಿಯನ್ನು ಹೊರುವಂತಹ ಆನೆಗಳ ಪಟ್ಟಿ ಇರ್ಬೋದು ಅಥವಾ ಏನು ಅರಮನೆಯಲ್ಲಿರುವಂತಹ ಪಟ್ಟದ ಆನೆ, ನಿಶಾನೆ ಆನೆ ಇರ್ಬೋದು, ಇವೆಲ್ಲರ ಆನೆಗಳಲ್ಲೂ ಕೂಡ ಕಂಜನ್ ಪಾತ್ರ ಕೂಡ ಬಹಳ ದೊಡ್ಡದಿದೆ. ಹೀಗಾಗಿ ಇದರ ಇತಿಹಾಸ ಕೂಡ ಅಂದರೆ ಸಾಕಷ್ಟು ರೀತಿಯಾದಂತಹ ಚಟುವಟಿಕೆಗಳು ಕೂಡ ಕಂಜನ್ ಆನೆಯನ್ನು ಬಳಸ್ಕೊಳ್ಳಲಾಗಿದೆ. ಹುಲಿ ಕಾರ್ಯಾಚರಣೆ ಇರ್ಬೋದು ಅಥವಾ ಏನು ಕಾಡಾನೆಗಳು, ಪುಂಡ ಆನೆಗಳನ್ನು ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ಇರ್ಬೋದು. ಹೀಗಾಗಿ ಹಾಸನದಲ್ಲಿ ಸಿಕ್ಕಂತಹ ಒಂದು ರೀತಿಯಾದಂತಹ ಏನು ಒಂದು ಆಕರ್ಷಣೆ ಆಗಿರುವಂತಹ ಆನೆ ಅಂತ ಹೇಳ್ಬೋದು. ಇವೆರಡು ದಂತಗಳು ಕೂಡ ಸಾಕಷ್ಟು ಜನರನ್ನು ಆಕರ್ಷಣೆಗೊಳ್ಳುತ್ತೆ. ಹೀಗಾಗಿ ಈ ಒಂದು ಕಂಜನ್ ಆನೆ ಕೂಡ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಕ್ಯಾಮರಾಮನ್ ಸತೀಶ್ ಜೊತೆ ಯಶಸ್ವಿ ನ್ಯೂಸ್ ಕನ್ನಡ, ಮೈಸೂರು.